ಚಿಕ್ಕ ಪಾಪನ ಕರ್ಕೊಂಬರ್ತಾರೆ ಗೊತ್ತಾ ಅಮ್ಮಂದ್ರು. ಆ ಕಡೆ ಅಂತೂ ನಾನು ಅಲ್ಲೇನಾರು ಕಾಣಿಸಿದ್ರೆ ಆ ಬೋಗಿಗೆ ಹೋಗಲ್ಲ, ನಾನು ಅವ್ರ ಹತ್ರ ಅಲ್ಲ ಬೋಗಿಗೆ ಹೋಗಲ್ಲ. ಬೇಕಾದ್ರೆ ಲೇಡೀಸ್ ಕಂಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತೀನಿ, ಫೈನ್ ಕಟ್ಟಿದ್ರು ಓಕೆ. ಬಿಕಾಸ್ ಏನಕ್ಕೆ ಅಂತಂದರೆ ಮೊನ್ನೆ ಆಯ್ತು ನಾನು ಕೂತ್ಕೊಂಡಿದ್ದೆ, ಈ ಕಡೆ ಪಕ್ಕ ಒಬ್ಬ ಚಿಕ್ಕ ಹುಡುಗ ಕೂತ್ಕೊಂಡಿದ್ದ, ಆ ಕಡೆ ಅವ್ರಮ್ಮ ಕೂತ್ಕೊಂಡವ್ರೆ ಆಯಿತಾ. ಅವ್ರಮ್ಮ ಆ ಹುಡ್ಗಂಗೆ ಏನೋ ಹೇಳ್ಕೊಡ್ತಾವ್ರೆ, ಅವ್ರ ಪಾಡ್ಗೆ ಅವ್ರು ಹೇಳ್ಕೊಡ್ಬೇಕು ತಾನೆ, ನನ್ನೂ ಇನ್ವಾಲ್ವ್ ಮಾಡ್ಕೊಂಡು ಹೇಳ್ಕೊಡ್ತಾವ್ರೆ. ಪುಟ ABCD ಹೇಳಿ ABCD ನೋಡಿ, ಅಣ್ಣಂಗೆ ಬರೋದೇ ಇಲ್ವಂತೆ. ABCD ಹೇಳ್ದೆ ಮೆಟ್ರೋ ಹಾಕ್ಬಿಟ್ಟ ನಾನು. ಆಂಟಿದಿದ್ದು ಏನಂತಂದ್ರೆ ಒಂದು 2-3 ಸಲ ರಿಕ್ವೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ರೆಬೆಲೆ ಫುಲ್ಲು. ಕಂಡಕ್ಟ್ರು ನೋಡಿ ಹೆಂಗಾಡ್ತಾ ಅವ್ನು ಓದಿಕೆ ತೋತಾರ, ಹೆಂಡ್ತಿ ಬಿಟ್ಟು ಹೋಗ್ಬಿಟ್ಟು ಒಳ್ಳೆ ಪಕ್ಕ. ಕಂಡಕ್ಟ್ರಿಗೆ ಫುಲ್ ಬೇಜಾರಾಗೋದು. ಕಂಡಕ್ಟ್ರು ಹಲೋ ಅಕ್ಕ, ನಂಗೆ ಇನ್ನೂ ಮದುವೆನೇ ಆಗಿಲ್ಲ, ಹಿಂಗೆ ಕಾಡ್ ಪಾಪ ಇರ್ದಂಗಾರೆ ಯಾರು ಹೆಣ್ಣು ಕೊಡ್ತಾರೆ? ನಂಗೆ ಮೆಟ್ರೋಲ್ ಓಡಾಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಅಂತ ಅಲ್ಲ ಆಯಿತಾ, ಯಂಗ್ಸ್ಟರ್ಸ್ ಹುಡುಗರು ಇರ್ತಾರಲ್ಲ, ಯಾರಿಗೂ ಮೆಟ್ರೋಲ್ ಓಡಾಡೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಇವಾಗ ನೀವೆಲ್ಲ ಮೆಟ್ರೋ ಹತ್ತಿದ್ರೆ, ನೀವು ಮೆಟ್ರೋ ಹತ್ತಿದ ತಕ್ಷಣ ಅನೌನ್ಸ್ಮೆಂಟ್ ಹೆಂಗೆ ಬರುತ್ತೆ? ನೀವು ಮೆಟ್ರೋ ಹತ್ತಿದ ತಕ್ಷಣ ಮುಂದಿನ ನಿಲ್ದಾಣ ರಾಜಾಜಿನಗರ್. ಅದೇ ನಾವು ಎಂಟ್ರ್ ಆಗಿದ ತಕ್ಷಣ ನಿಮ್ಮ ಸೀಟನ್ನು ಗರ್ಭಿಣಿಯರಿಗೆ, ವಯಸ್ಸಾಗಿರೋರಿಗೆ, ಅಂಗವಿಕಲರಿಗೆ ಬಿಟ್ಟು ಕೊಡಬೇಕು. ಸೀಟ್ ಸಿಕ್ಕೇ ಇಲ್ಲ ನನಗಿನ್ನ. ಅವ್ರ ಪ್ರಕಾರ ಏನಂತಂದರೆ ನಮ್ಮ ಕೆಲಸ ಏನು ಮೆಟ್ರೋಲಿ ಅಂತಂದರೆ, ಯಾರು ಸೀಟ್ ಡಿಸರ್ವ್ ಮಾಡ್ತಾರಲ್ಲ ಅವ್ರನ್ನ ಹೊಡೆದೇಳ್ಕೊಂಬಂದು ಕೂರಿಸ್ಬೇಕು ಅಷ್ಟೇ. ಅವ್ನು ನೆಕ್ಸ್ಟ್ ಸ್ಟಾಪಲ್ಲೇ ಹಿಡಿತೀನಂದ್ರೆ ನೀನು ಕೂತ್ಕೋ, ಓಪನ್ ಆದರೆ ನಾನೇ ತಳ್ತೀನಿ ಆಚೆಗೆ. ನಿಜ ಆ ಲೆವೆಲ್ಗೆ. ಆ್ಯಂಡ್ ಆಯಿತಾ, ವಯಸ್ಸಾಗಿರೋರಿಗೆ ಮತ್ತು ಅಂಗವಿಕಲರಿಗೆ ಸೀಟ್ ಕೊಡ್ಬೋದು, ಪರವಾಗಿಲ್ಲ. ಪ್ರೆಗ್ನೆಂಟ್ ಲೇಡೀಸ್ಗೆ ಅಂದರೆ ಬಿಡಬಾರ್ದು ಅಂತಲ್ಲ, ಅವ್ರನ್ನ ನೋಡಿ ಅವ್ರು ಪ್ರೆಗ್ನೆಂಟ್ ಅಲ್ವಾ ಅಂತ ಜಡ್ಜ್ ಮಾಡಿ ಆಮೇಲೆ ಸೀಟ್ ಬಿಡಬೇಕು. ಇದಂಗೆ ಗುರು, ಮೊನ್ನೆ ನಾನು ಸೀಟ್ ಬಿಟ್ಟೆ, ನನಗೆ ಬೈದ್ಬಿಟ್ಟು ಹೋಯ್ತಾಳೆ ಈ ಗೂಬೆ. ನಾನೇನು ಪ್ರೆಗ್ನೆಂಟ್ ಅಂದ್ಕೊಂಡ, ರಾಮೇಶ್ವರಂ ಕೆಫೆ ಕ್ಲೈಂಟ್ ಅಷ್ಟೇ ನಾನು ಅಂತ. ಪ್ರೆಗ್ನೆಂಟ್ ಕೇಳಾಗ ಅವ್ರ ಬಾಯ್ ಫ್ರೆಂಡ್ನ ಕೇಳಾಗ, ಗುರು ಕರೆಕ್ಟಾಗಿ ಹೇಳಿ ಯಾವತ್ತು ಮಾಡಿದೆ ನೀನು ಅಂತ. ಆ್ಯಂಡ್ ಇದಕ್ಕೇನೆ ಏನಪ್ಪ, ಯಂಗ್ಸ್ಟರ್ಸ್ ನೋಡಿ ಯಾರಿಗಾರು ಸೀಟ್ ಸಿಕ್ತು ಅಂತಂದರೆ ಅವ್ರ ತಲೆನೇ ಎತ್ತಲ್ಲ, ಫೋನ್ ಸ್ವಿಚ್ ಆಫ್ ಆಗಿರೋ ಫೋನ್ ಏನು ನೋಡ್ತಾ ಇರ್ತಾರೆ. ಎಷ್ಟು ಡಿಸ್ಪ್ಲೇ ಇರಬೇಕು ಇದ್ರದ್ದು, ಮೆಗಾಪಿಕ್ಸೆಲ್ಲು ಅಂತ. ಆ್ಯಂಡ್ ಅವ್ರದ್ದಾಯಿತು. ಆ್ಯಂಡ್ ಇನ್ನೊಂದೇನಪ್ಪ, ಅಂಕಲ್ಗಳಿಗೂ ಅಷ್ಟೇ, ಅಂಕಲ್ಗಳಿಗೆ ಸೀಟೇ ಬಿಡಬಾರ್ದು. ಏನು ಗೊತ್ತಾ, ಸೀಟ್ ಬಿಟ್ಟಿದ ತಕ್ಷಣ ಫೋನ್ ತೆಗಿತಾರೆ ಆಯಿತಾ. ತೆಗೆದ್ಬಿಟ್ಟು ಅವ್ರಿಗೆ ಏನಂತಂದರೆ, ನಾವು ಯಾರೂ ನ್ಯೂಸ್ ನೋಡಲ್ಲ, ನಾನು ನ್ಯೂಸ್ ಕೇಳಿಸ್ತೀನಿ ಅವ್ರಿಗೆ. ಲೌಡ್ ಸ್ಪೀಕರಲ್ಲಿ ಹಾಕ್ಕೊಂಡು ಇನ್ನೇನು ಒಂದು 3 ವಾಲ್ಯೂಮ್ ಕಡಿಮೆ ಇರುತ್ತೆ ಅಷ್ಟೇ, ಅಷ್ಟಕ್ಕೆ ಹಾಕ್ಕೊಂಡು ಫುಲ್ಲು ಹಿಂಗೆ ನೋಡ್ತಾ ಇರ್ತಾರೆ, ಒಳಗೆ ಹೋಗ್ಬಿಟ್ಟಿರ್ತಾರೆ, ಹಂಗೆ ನ್ಯೂಸ್ ನೋಡ್ತಾ ಇರ್ತಾರೆ. ನೀವೇನಾದರೂ ಯಾರಿಗೂ ಇಲ್ಲಿ ನ್ಯೂಸ್ ಹಾಕೋರೆ ಅಂತ ಹಿಂಗೆ ಗುರಾಯಿಸ್ತಾ ಇದ್ರೆ ಅವ್ರು ಏನು ಅನ್ಕೊತಾರೆ ಅಂದರೆ, ಓ ಇವನಿಗೂ ನ್ಯೂಸ್ ಕೇಳೋಕ್ಕೆ ಇಂಟ್ರೆಸ್ಟೇ, ವಾಲ್ಯೂಮ್ ಜಾಸ್ತಿ ಕೊಡ್ತಾರೆ. ಯಾವ್ದು ಗುರು ಇದು? ಆ್ಯಂಡ್ ಇನ್ನು ಆಂಟೀಸ್ ನೋಡ್ಬೇಕು, ಅವ್ರು ಇನ್ನೂ ಒಂದು ಲೆವೆಲ್ ನೆಕ್ಸ್ಟು. ಅವ್ರಿಗೇನಾರು ಒಂಚೂರು ಜರುಗ್ಬಿಟ್ಟು ನೀವು ಒಬ್ರಿಗೆ ಜಾಗ ಕೊಟ್ಬಿಡಿ, ಅವ್ರು ಬರೀ ಅವ್ರು ಕೂತ್ಕೊಳ್ಳಲ್ಲ, ಅವ್ರ ಫ್ರೆಂಡ್ಸ್ನೂ ಕರೀತಾರೆ. ರೀ ಬನ್ರಿ ಮಂಜುಳಾ, ಇವನೇನು ಜರ್ಗನ ಅಂತಾನ, ಇವನೇ 2 ಸೀಟಲ್ಲಿ ಕೂತವನೇ. 50 ಜನದ ಮುಂದೆ ಹೇಳ್ತವ್ರೆ, ಆಸಿಫ್ ನಂಗೆ ಕೇಳಿಸೋದೇ ಇಲ್ಲ ನನಗೆ. ಅದಕ್ಕೆ ನಾನು ವಿಧಾನಸೌಧದಲ್ಲಿ ಸೀಟ್ ಸಿಕ್ಕಿದ್ರು ಕೂತ್ಕೊಳ್ಳಲ್ಲ, ನಿಂತ್ಕೊಂಡೇ ಇರ್ತೀನಿ. ನಿಂತ್ಕೊಂಡ್ರೆ ಆದರೂ ಬಿಡ್ತಾರಾ? ಇಲ್ಲ. ಜನ ನಮ್ಮ ಮೆಟ್ರೋನ ನಮ್ಮದೇ ಅನ್ಕೊಂಬಿಟ್ಟವ್ರೆ, ಮೆಟ್ರೋಲ್ ವೀಡಿಯೋ ಕಾಲ್ ಮಾಡ್ತವ್ರೆ. ನಾನು ನಮ್ಮನೇಲಿ ವೀಡಿಯೋ ಕಾಲ್ ಮಾಡ್ತಾ ಇರ್ಬೇಕಿದ್ರೆ ನೋಡ್ತೀನಿ ಯಾರು ಅವ್ರ ಅಂತ. ಆ್ಯಂಡ್ ನನ್ನ ಖರಾಬ್ ಕಿಸ್ಮತ್ಗೆ ಏನಂದರೆ, ನಾನು ಆ ವೀಡಿಯೋ ಕಾಲಲ್ಲಿ ಬರ್ತಾಯಿದ್ದೀನಿ ಅರ್ಧ ಗಂಟೆಯಿಂದ. ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ನಾನು ಐ ವಿಟ್ನೆಸ್ಸು. ಆ್ಯಂಡ್ ಇದಕ್ಕಿಂತ ವರ್ಸ್ಟಿ ಏನಂತಂದರೆ, ಚಿಕ್ಕ ಪಾಪನ ಕರ್ಕೊಂಬರ್ತಾರೆ ಗೊತ್ತಾ ಅಮ್ಮಂದ್ರು. ಆ ಕಡೆ ಅಂತೂ ನಾನು ಅಲ್ಲೇನಾರು ಕಾಣಿಸಿದ್ರೆ ಆ ಬೋಗಿಗೆ ಹೋಗಲ್ಲ, ನಾನು ಅವ್ರ ಹತ್ರ ಅಲ್ಲ ಬೋಗಿಗೆ ಹೋಗಲ್ಲ. ಬೇಕಾದ್ರೆ ಲೇಡೀಸ್ ಕಂಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತೀನಿ, ಫೈನ್ ಕಟ್ಟಿದ್ರು ಓಕೆ. ಬಿಕಾಸ್ ಏನಕ್ಕೆ ಅಂತಂದರೆ, ಮೊನ್ನೆ ಆಯ್ತು ನಾನು ಕೂತ್ಕೊಂಡಿದ್ದೆ, ಈ ಕಡೆ ಪಕ್ಕ ಒಬ್ಬ ಚಿಕ್ಕ ಹುಡುಗ ಕೂತ್ಕೊಂಡಿದ್ದ, ಆ ಕಡೆ ಅವ್ರಮ್ಮ ಕೂತ್ಕೊಂಡವ್ರೆ ಆಯಿತಾ. ಅವ್ರಮ್ಮ ಆ ಹುಡ್ಗಂಗೆ ಏನೋ ಹೇಳ್ಕೊಡ್ತಾವ್ರೆ, ಅವ್ರ ಪಾಡ್ಗೆ ಅವ್ರು ಹೇಳ್ಕೊಡ್ಬೇಕು ತಾನೆ, ನನ್ನೂ ಇನ್ವಾಲ್ವ್ ಮಾಡ್ಕೊಂಡು ಹೇಳ್ಕೊಡ್ತಾವ್ರೆ. ಪುಟ ABCD ಹೇಳಿ ABCD ನೋಡಿ, ಅಣ್ಣಂಗೆ ಬರೋದೇ ಇಲ್ವಂತೆ. ABCD ಹೇಳ್ದೆ ಮೆಟ್ರೋ ಹಾಕ್ಬಿಟ್ಟ ನಾನು. ABCD ಅದಾದ್ಮೇಲೆ ಪುಟ 2 1 ನೋಡಿ, ಅಣ್ಣಂಗೆ ಬರೋದೇ ಇಲ್ವಂತೆ. ನಂಗೆ ಫುಲ್ ಕೋಪ ಬಂದ್ಬಿಡ್ತು. ನಾನು ಅದಕ್ಕೆ, ಹಲೋ ಆಂಟಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತೆ. ಅದಕ್ಕೆ ಚಿಕ್ಕ ಹುಡುಗ 13 7 ಹೇಳು ನೋಡೋಣ. ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ, ಅವ್ರು ಸ್ಟಾಪ್ ಅಂತ ಅವ್ರು ಇಳ್ಕೊಂಡು ಹೋಯ್ತವ್ರೆ. ಆ್ಯಂಡ್ ಬರೀ ಅವ್ರು ಹೋಯ್ತಾರೆ, ನನ್ನ ಮರ್ಯಾದೆ ತಗೊಂಡು ಹೋಯ್ತವ್ರೆ. ನಾನು ಕರೀತಾ ಇದ್ದೀನಿ, ನಾನೇ ಊಬರ್ ಬುಕ್ ಮಾಡ್ಕೊಡ್ತೀನಿ ಬನ್ನಿರಿ ಅಂತ. ಅವ್ರು ಹೋಗಾದ್ಮೇಲೆ ನಾನು ಯಾರು ಕೇಳಿಲ್ಲ ಅಂದರು 13 1 13 10 ಹೇಳಿದ್ದೀನಿ ಜೋರಾಗಿ, 13 8 13 9 ಅಂತ.
ಅದಾಯಿತು ಹೌದು ಹೋಗೋದ್ಮೇಲೆ ಸೇಮ್ ಇನ್ನೊಂದು ಸೀನ್ ಅದೇ ಥರ ಆಯಿತಾ, ಪಕ್ಕ ಒಬ್ಬ ಚಿಕ್ಕ ಹುಡುಗ ಕೂತವನೆ, ಆ ಕಡೆ ಅವ್ರ ಅಮ್ಮ ಕೂತಿದ್ರು. ಅವ್ರ ಅಮ್ಮ ಅವ್ನಿಗೇನೋ ತಿನ್ನಿಸ್ತವ್ರೆ, ಸೇಮ್ ಥಿಂಗ್. ಅವ್ರ ಪಾಡಿಗೆ ಅವ್ರು ತಿನ್ಸ್ಬೇಕು ತಾನೆ, ಇಲ್ಲ ನನ್ನೂ ಇನ್ವಾಲ್ವ್ ಮಾಡ್ಕೊಂಡು ತಿನ್ನಿಸ್ತವ್ರೆ. ಪುಟ ಕ್ರೀಮ್ ಬಿಸ್ಕೆಟ್ ತಿನ್ನು, ಇಲ್ಲಾಂದರೆ ಹಣ್ಣು ಕೊಟ್ಬಿಡ್ತೀನಿ. ನನಗೆ ಕ್ರೀಮ್ ಬಿಸ್ಕೆಟ್ ಇಲ್ಲಿ ಬಂದು ಹೋಯ್ತಾಯ್ತು. ಮತ್ತೆ ಒಂದ್ಸಲಿ ಪುಟ ಕ್ರೀಮ್ ಬಿಸ್ಕೆಟ್ ತಿನ್ನು, ಇಲ್ಲ ಹಣ್ಣು ಕೊಟ್ಬಿಡ್ತೀನಿ. ನಾನು ನೋಡೋರ್ಗೂ ನೋಡಿದೆ, ನಾನು ಆಂಟಿಗೆ, ಅಲೋ ಆಂಟಿ ಕ್ರೀಮ್ ಬಿಸ್ಕೆಟ್ ಕೊಡೋಂಗಿದ್ರೆ ಕೊಡಿ, ನಮ್ಮ ಮನೆ 3 ಸ್ಟಾಪ್ ಹಿಂದೆನೇ ಹೋಯ್ತು. ಗುರು ಜಿಮ್ಮಿ ಜಾಮ್ ಕ್ರೀಮ್ ಬಿಸ್ಕೆಟು, ಕ್ರೀಮು ಜಾಮ್ ಎರಡೂ ಇರುತ್ತೆ. ನಾನು ಆ ಕ್ರೀಮ್ ಬಿಸ್ಕೆಟಿಂದ 3 ಸ್ಟಾಪ್ ಮುಂದೆ ಬಂದಿದ್ದೀನಿ, ನನಗೆ 20 ರೂಪಾಯಿ ಲಾಸ್ ಇವಾಗ. ಆ್ಯಂಡ್ ಮೊನ್ನೆ ಏನಪ್ಪ ಲೈಕ್ KSRTCಲಿ ಓಡಾಡೋಣ ಅಂದರೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಾರ್ ಚೇಂಜ್ KSRTCಲಿ ಟ್ರೈ ಮಾಡೋಣ ಅಂದ್ಬಿಟ್ಟು KSRTC ಇರ್ತದೆ. KSRTCಲಿ ಜನ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್. ಮೆಟ್ರೋನೇ ವಾಸಿ ಅಂತ ಅನಿಸ್ತು ನನಗೆ. ಯಾರೋ ಒಬ್ಬರು ಲೈಕ್ ಏನಪ್ಪ ಟಿಕೆಟ್ ತೊಗೊಂಡ್ರು, ಟಿಕೆಟ್ ತೊಗೊಂಬಿಟ್ಟು 5 ರೂಪಾಯಿ ಚೇಂಜ್ ಕೊಡಬೇಕಾಗಿತ್ತು. ಕಂಡಕ್ಟ್ರು 5 ರೂಪಾಯಿ ಚೇಂಜ್ ಹುಡುಕ್ತಾಯಿದ್ರು. ಆಂಟಿ ಕಂಡಕ್ಟ್ರೆ 5 ರೂಪಾಯಿ ನೀವೇ ಕಳಿ, ಮಂಜಿ ಮನೆ ಹತ್ರ ನಿಲ್ಲಿಸ್ಬಿಡಿ. ಆ ಕಂಡಕ್ಟ್ರಿಗೆ ಅವ್ರ ಮನೆ ಹತ್ರ ನಿಲ್ಲಿಸ್ಬಿಡ್ತೀನಿ. ಆ್ಯಂಡ್ ಆಂಟಿಗಿರ್ದು ಏನಂತಂದ್ರೆ ಒಂದು 2-3 ಸಲ ರಿಕ್ವೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ರೆಬೆಲೆ ಫುಲ್ಲು. ಕಂಡಕ್ಟ್ರು ನೋಡಿ ಹೆಂಗಾಡ್ತಾ ಅವ್ನು ಓದಿ ಕೆತ್ತಾರ, ಹೆಂಡ್ತಿ ಬಿಟ್ಟು ಹೋಗ್ಬಿಟ್ಟು ಒಳ್ಳೆ ಪಕ್ಕ. ಕಂಡಕ್ಟ್ರಿಗೆ ಫುಲ್ ಬೇಜಾರಾಗೋದು. ಕಂಡಕ್ಟ್ರು ಹಲೋ ಅಕ್ಕ ನಂಗಿನ್ನ ಮದುವೆನೇ ಆಗಿಲ್ಲ, ಹಿಂಗೆ ಕಾಡು ಪಾಪ ಇರ್ದಂಗಾರೆ ಯಾರು ಹೆಣ್ಣು ಕೊಡ್ತಾರೆ, ನೀವು ಏನಾದರೂ ಹೇಳಿ. ಅದು ಬಸ್ಸು ಡಿಪೋಲೇ ಐತೆ, ಇನ್ನ ಡಿಪೋಯಿಂದ ಹೋಗಿದ್ದಿದ್ರೆ ಕಂಡಕ್ಟ್ರು ಬರೀ ಡ್ರೈವರ್ಗೆ ಹೇಳ್ರೋ ಮಗ ಪ್ಲೀಸ್ ಯಾರಿಗೆ ಹೇಳ್ಬೇಡ ಆಯಿತಾ, ನಿನ್ನ ಡ್ಯೂಟಿ ನಾನೇ ಮಾಡ್ತೀನಿ. KSRTC ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಫುಲ್ಲು.